ಶ್ರೀಮತಿ ಮಮತಾ ಗಟ್ಟಿ ಅವರು ಇವತ್ತು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಇವತ್ತು ನಮ್ಮ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳಷ್ಟು ದುಡಿದ ಒಬ್ಬ ಮಹಿಳೆ. ಅವರು ಮೊದಲು ಜಿಲ್ಲಾ ಪಂಚಾಯತ್ನಲ್ಲಿ ಕೂಡ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಇತರ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಮಹಿಳಾ ಅಧ್ಯಕ್ಷರಾಗಿ KPCCಯಲ್ಲಿ ಕೂಡ ಮಹಿಳಾ ಘಟಕದ ಸದಸ್ಯೆಯಾಗಿ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರನ್ನು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗುರುತಿಸಿ ಅವರನ್ನು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅವರಿಂದ ಖಂಡಿತ ಒಳ್ಳೆಯ ಕೆಲಸಗಳಾಗ್ತದೆ. ಇವತ್ತು ಗೇರು ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ನಮ್ಮ ಜಿಲ್ಲೆ ಗೇರು ಅಭಿವೃದ್ಧಿ ಆಗುವಂಥ ಜಿಲ್ಲೆ. ಇದನ್ನು ಇನ್ನಷ್ಟು ಜಿಲ್ಲೆ ಮಾಡಿ ಇನ್ನಷ್ಟು ಅದರ ಗೇರು ನಿಗಮದ ಕೆಲಸಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಅವರು ಗೇರು ಅಭಿವೃದ್ಧಿ ನಿಗಮಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಗೇರು ಬೀಜ ನಿಗಮ ಅಭಿವೃದ್ಧಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಮ್ಮ ನೆಚ್ಚಿನ ಶ್ರೀಮತಿ ಮಮತಾ DS ಗಟ್ಟಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾವು ಆರ್ಥಿಕ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಬಹುಶಃ ಕಳೆದ 25 ವರ್ಷಗಳಿಂದ ಸಕ್ರಿಯವಾಗಿ ಪಕ್ಷದಲ್ಲಿ ವಿವಿಧ ಸ್ಥಾನಗಳನ್ನು ಅಲಂಕರಿಸಿರುವ ಶ್ರೀಮತಿ ಮಮತಾ DS ಗಟ್ಟಿ ಅವರಿಗೆ ಒಂದು ಪ್ರಾಮಾಣಿಕವಾಗಿ ಈ ಒಂದು ಹುದ್ದೆ ಲಭಿಸಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುತ್ತೇನೆ. ಏನು ಇವತ್ತು ಗೇರು ಬೀಜ ಅಭಿವೃದ್ಧಿ ನಿಗಮ ಸ್ವಲ್ಪ ಕುಸಿತದಲ್ಲಿ ಉಂಟು, ನಷ್ಟದಲ್ಲಿ ಇದೆ ಅಂತ ನಾನು ತಿಳಿದುಕೊಂಡಿದ್ದೇನೆ. ಬಹುಶಃ ಈಗ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ ಶ್ರೀಮತಿ ಮಮತಾ DS ಗಟ್ಟಿ ಅವರು ಗೇರು ಬೀಜ ನಿಗಮದ ಅಭಿವೃದ್ಧಿಗೆ ಶ್ರಮಿಸಿ ಆ ಗೇರು ಬೀಜ ಏನು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಡಿಸ್ಟ್ರಿಕ್ಕಲ್ಲಿ ಈ ಒಂದು ಕೋಸ್ಟಲಲ್ಲಿ ನಮಗೆ ಕ್ಯಾಶ್ಯೂ ನಟ್ ಪ್ರಾಮುಖ್ಯತೆ ಎಲ್ಲರಿಗೂ ಗೊತ್ತುಂಟು. ಕ್ಯಾಶ್ಯೂ ನಟ್ಸ್ ಇರ್ಬೋದು, ಕ್ಯಾಶೀಸ್ ಇರ್ಬೋದು, ಕ್ಯಾಶ್ಯೂವಿನಿಂದ ತಯಾರಿಸಲ್ಪಡುವ ಉತ್ಪನ್ನಗಳು ಇರ್ಬೋದು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಬೇರೆ ಬೇರೆ ಕಂಟ್ರೀಸ್ಗಳಿಂದ ತರಿಸಿ ಯಾವ ರೀತಿಯಲ್ಲಿ ಈ ಒಂದು ಗೇರು ಬೀಜ ನಿಗಮ ಅಭಿವೃದ್ಧಿಪಡಿಸಬಹುದು, ಏನು ಇದರ ಒಂದು ಕುಂಠಿತ ಉಂಟು ಅದರ ಬಗ್ಗೆ ಆಲೋಚಿಸಿ ಈ ಗೇರು ಬೀಜ ಅಭಿವೃದ್ಧಿ ನಿಗಮ ಒಳ್ಳೆ ರೀತಿಯಲ್ಲಿ ನಡೆಯಬೇಕು. ಇವತ್ತು ಫಾರ್ ಕ್ಯಾಶ್ಯೂ ನಟ್ಸ್ಗೆ ತುಂಬ ಬೇಡಿಕೆ ಉಂಟು. ಆದರೆ ಏನಾಗಿದೆ ಅಂದರೆ ಇವತ್ತು ನಮಗೆ ಎಕ್ಸ್ಪೋರ್ಟ್ ಮಾಡುವ ಸ್ಥಿತಿಯಲ್ಲಿಲ್ಲ, ಇಂಪೋರ್ಟ್ ಮಾಡಿದ ಸ್ಥಿತಿಯಲ್ಲಿ ಇವತ್ತು ಭಾರತ ದೇಶ ಇಂದಿಗೆ ನಾವು ಇವತ್ತು ಕಾಣಲಿಕ್ಕೆ ಸಿಗುತ್ತೇವೆ. ಕ್ಯಾಶ್ಯೂ ಗಿಡವನ್ನು ನೆಡುವಂತಾಗಲಿ, ಕೃಷಿ ಮಾಡುವಂತಾಗಲಿ, ಆ ಒಂದು ಬೆಳೆಗೆ ಒಂದು ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಇವತ್ತು ಭಾಳಷ್ಟು ಕಾರ್ಯಕ್ರಮಗಳು ಈ ಒಂದು ನಿಗಮದಿಂದ ಆಗಲಿಕ್ಕಿದೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಶ್ರೀಮತಿ ಮಮತಾ DS ಗಟ್ಟಿ ಅವರ ಮುಖಾಂತರ ಈ ಒಂದು ಗೇರು ಬೀಜ ಅಭಿವೃದ್ಧಿ ನಿಗಮ ಶ್ರೇಯಸ್ಸು ಕಾಣಲಿ ಅಂತ ಶುಭ ಹಾರೈಸಿ ನನ್ನ ಮಾತನ್ನು ಇವತ್ತು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಶ್ರೀಮತಿ ಮಮತಾ ಗಟ್ಟಿ ಅವರನ್ನು ಕರ್ನಾಟಕ ಸರ್ಕಾರದ ನೇಮಕ ಮಾಡಿ ಇವತ್ತು ಅಧಿಕಾರ ವಹಿಸಿಕೊಳ್ಳುವ ಈ ಸಂದರ್ಭದಲ್ಲಿ ಮಮತಾ ಗಟ್ಟಿಯವರು ಪಕ್ಷಕ್ಕೆ ನೀಡಿದ ಸೇವೆ, ಸಾರ್ವಜನಿಕರಿಗೆ ನೀಡಿದ ಸೇವೆ, ಅವರು ಜಿಲ್ಲಾ ಪರಿಷತ್ ಸದಸ್ಯರಾಗಿ, ತಾಲೂಕು ಪಂಚಾಯತ್ ಸದಸ್ಯರಾಗಿ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ತದನಂತರ KPCCಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳಷ್ಟು ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ದುಡಿದಿದ್ದು ಇವತ್ತು ಅವರನ್ನು ರೆಕಗ್ನೈಸ್ ಮಾಡಿ ಕರ್ನಾಟಕ ಸರ್ಕಾರದಲ್ಲಿ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರಿಗೆ ಮುಂದಿನ ರಾಜಕೀಯ ಜೀವನದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಅವರ ಅವಧಿಯಲ್ಲಿ ಈ ಗೇರು ಅಭಿವೃದ್ಧಿ ಮಂಡಳಿ ಒಳ್ಳೆಯ ಕೆಲಸ ನಿರ್ವಹಿಸಿಕೊಂಡು ಒಳ್ಳೆಯ ಲಾಭದಾಯಕವಾದಂಥ ಬೋರ್ಡ್ ಮಂಡಳಿ ಆಗಿರಲಿ, ಮತ್ತು ಇನ್ನೂ ಕೂಡ ಅವರು ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಅವಕಾಶ ಭಗವಂತನವರಿಗೆ ಕೊಡಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳು
ಎಂಕ್ ಇನ್ನಿತ್ತ ದಿನ ಭಾರಿ ಒಂದು ಸಂತೋಷದ ದಿನ. ಕಾರಣದಾನ ಬಂಡ ಎಂಕುಲು ಬಂಟ್ವಾಳ ತಾಲೂಕುಡು ಇತ್ತನಾಕುಲು ಪ್ರತಿ ಒಂಜಿ ಚಿಕ್ಕಟ್ಲ ಅಪ್ಪಗ ದಾದವನ್ನಾಗ ಪ್ರತಿ ತಾಲೂಕುದ ಸದಸ್ಯರಾದ ತಾಲೂಕುದ ಅಧ್ಯಕ್ಷರಾದ ಪ್ರತಿ ಒಂದು ಕೆಲಸ ಕಾರ್ಯಗಳನ್ನು ಮಲ್ಪನೆತ್ತ ಮೂಲಕ ಜನಕುಲ್ನ ಹಂತವಾದ ಜನಕುಲ್ನ ಪ್ರೀತಿ ವಿಶ್ವಾಸನ ಒಂದು ಗಳಿಸೈನ ಬಂಡ ಅವು ಮಮತಾಗಟ್ಟಿ ಅವು ಯಾನ್ ಬಂದ್ರೆ ಭಾರಿ ಸಂತೋಷ ಪಡಪ್ಪೆ ದಾಯ ಬಂದಾಗ ಯಾನು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಯಾನು ಕೆಲಸ ಒಟ್ಟಿಗೆ 5 ವರ್ಷ ಎಂಕುಲು ಒಟ್ಟಿಗೆ ಕೆಲಸ ಮಾಡ್ದ. ಈ 5 ವರ್ಷದ ಟೈಮ್ ಉಡ್ಲ ಜನಕಲ್ನ ಒಂಜಿ ಎಂಚಿನ ಕಷ್ಟ ಉಂಡು, ಎಂಚಿನ ತಾದ ತೊಂದರೆ ಉಂಡು, ಐಕ್ ಮಾತ ಒಂಜಿ ಎಂದಟ್ಟು ಐನು ನೆನೆತೊಂದು ಐಕ್ ದಾದ ಸಹಕಾರ ಕೊರಡು ಆ ಸಹಕಾರಗೂ ಬೆರಿಗೊರ್ನಾರು ಬಂಡ ಅವು ಮತಗಳು ಆತ ಮಾತ್ರ ಆಗ್ತದೆ. ದಾಯ ಬಂದಾಗ ರಾಜ್ಯಕ್ಕೆವಾದ ಮಸ್ತ್ ಒಂಜಿ ಈ ಸಂದರ್ಭ ಬೇತೆ ಅಂದೆಟ್ ಅದು ಪೆರೆಯಾವು ಬೇತೆ ಕ್ಷೇತ್ರಗಳು ಪೆರೆಯಾವು ಅವು ಮಹಿಳಾ ಘಟಕ ಅದು ಪೆರೆಯಾವು ಆತನ KPCC ಅದು ಪೆರೆಯಾವು ಪ್ರತಿ ಒಂಜಿ ಕ್ಷೇತ್ರಡ್ಲ ಆರು ತನ್ನ ಒಂಜಿ ಕೆಲಸನು ಮಲ್ಪನೆತ ಮೂಲಕ ಆ ಕೆಲಸವನ್ನು ಮಲ್ತಿನ ಬನ್ನಗಾರು ಐಟ ನಮ್ಮ ಭಾರಿ ಸಂತೋಷ ಪಡೆಯೋಡು ಅನ್ನಗ ಪ್ರತಿಯೊಂದು ಕ್ಷೇತ್ರಡು ಒಲ್ಪರೆಗೆ ಜವಾಬ್ದಾರಿ ತಿಕ್ಕಂಡ ಆ ಪೂರಾ ಜವಾಬ್ದಾರಿ ಇಡ್ಲ ಆರು ಒಂಜಿ ಸಾರ್ಥಕ ಸೇವೆ ಮಲ್ತದೆ ಒಂಜಿ ತೃಪ್ತಿ ನಂಗೆ ಇನಿ ಭಾರಿ ಸಂತೋಷ ಆಪುಂಡು ಒಂಜಿ ಗೇರು ನಿಗಮದ ಒಂಜಿ ಅಧ್ಯಕ್ಷರಾದ ಇನಿ ಒಂಜಿ ಅವರಿಗೆ ಒಂಜಿ ಅವಕಾಶ ಸಿಕ್ಕಿದಂಡು ಅಂಚಾಯನಿರ್ದಾತ್ರ ಈ ಅವಕಾಶ ಈತಕ್ಕೆ ಉಂತೆರಬಲ್ಲಿ ನನಲ ಅರೆಗೆ ಎಡ್ಡೆ ಒಂಜಿ ಭವಿಷ್ಯ ಉಂಡು ಆ ಭವಿಷ್ಯ ನನಲಾತ್ ಭವಿಷ್ಯ ಎಡ್ಡೆ ಆಡು ಅಂಚಾದು ಎಡ್ಡೆ ರೀತಿಡು ಅದನ್ನ ಒಂಜಿ ಈ ಕಾರ್ಯಕ್ರಮ ಎಂಕ್ ವಿಶ್ವಾಸ ಉಂಡು ದಯಬನ್ನ ಗೇರು ನಿಗಮದ ಒಂಜಿ ಅಧ್ಯಕ್ಷರಾದಲ ಆರು ಸಮರ್ಪಕವಾಯಿನಂಚಿನ ಕೆಲಸ ಮಲ್ಪುವಂಚಿನ ವಿಶ್ವಾಸ ಉಂಡು ಹೆಂಗೆ ಅಂಚಾದು ಆ ಒಂಜಿ ಕ್ಷೇತ್ರಡು ನಲ್ಲಾತ ಬೇಲೆ ಮಲ್ಪಡಂದು ದೇವರ ನಟ್ಟೊಂದು ಎನ್ನ ರಡ್ಡು ಪಾತ್ರ ಉಂತವೇ ಪ್ರೀತಿ ಪಡೆ ನಮಸ್ಕಾರ. ಕರ್ನಾಟಕ ರಾಜ್ಯದ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಮಮತಾ DS ಗಟ್ಟಿಯವರು ಆಯ್ಕೆಯಾದ್ದು ನಮಗೆ ಅತೀವ ಸಂತೋಷವಾಗಿದೆ. ಯಾಕಂತ ಹೇಳಿದರೆ ಇಬ್ಬಳು ಕಾರ್ಯಕರ್ತೆಗೆ ಪಕ್ಷ ಗೌರವ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಬಂಟ್ವಾಳ ತಾಲೂಕು ಪಂಚಾಯತಿನ ಉಪಾಧ್ಯಕ್ಷರಾಗಿ 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ 1 ಬಾರಿ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಅನುಭವಿ ಮಮತಾ ಗಟ್ಟಿಯವರು ಪಕ್ಷದಲ್ಲಿ ಕೂಡ ನಿರಂತರವಾಗಿ ಬೇರೆ ಬೇರೆ ಸಂಘಟನೆಗಳ ಮೂಲಕ ಕೆಲಸ ಮಾಡಿದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಈ ನಿಟ್ಟಿನಲ್ಲಿ ಪಕ್ಷವು ಒಂದು ನಿರ್ಧಾರ ತೆಗೆದುಕೊಂಡಿದೆ. ಈ ಸಂದರ್ಭದಲ್ಲಿ ಪಕ್ಷದ ನಾಯಕರಿಗೆ, ಮುಖ್ಯವಾಗಿ ರಮಾನಾಥ್ ರೈ ಅವರು, UT ಖಾದರ್ ಅವರು, ಇನ್ನಿತರ ಎಲ್ಲ ಪಕ್ಷದ ನಾಯಕರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪಕ್ಷ ಅಭಿವೃದ್ಧಿ ಆಗುವಂಥದ್ದಾದರೆ ಕಾರ್ಯಕರ್ತರಿಗೆ ಮನ್ನಣೆ ಕೊಟ್ಟಾಗ ಮಾತ್ರ ಅದು ಪಕ್ಷ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ಪಕ್ಷದ ನಾಯಕರು ಆ ಬಗ್ಗೆ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಯಾರು ಪಕ್ಷದ ಕಾರ್ಯಕರ್ತರು ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಆ ಇಚ್ಛಾಶಕ್ತಿ ಮತ್ತು ಮನಸ್ಥಿತಿ ಇರತಕ್ಕಂಥವರನ್ನು ಪಕ್ಷ ಗುರುತಿಸಿಕೊಂಡಾಗ ಪಕ್ಷವು ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾನು ಪ್ರಥಮವಾಗಿ ನಮ್ಮ ಮಮತಾ ಗಟ್ಟಿಯವರನ್ನು ತಾಲೂಕ್ ಪಂಚಾಯತ್ನ ಸದಸ್ಯರಾಗಿ ಆಯ್ಕೆ ಮಾಡಿದಾಗ ನಾನು ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ಕೂಡ ಅವರ ತಂದೆ ಸಂಜೀವ ಗಟ್ಟಿಯವರು ಕೂಡ ಜೊತೆಗೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಪಕ್ಷವನ್ನು ಉಳಿಸ್ತಕ್ಕಂಥ ಪಕ್ಷದ ಸಂಘಟನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಕೂಡ ಮಮತಾ ಗಟ್ಟಿಯವರಿಗೆ ಕೂಡ ಇವತ್ತು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಜನಸಂಪರ್ಕವನ್ನು ಮಾಡುವುದರ ಮೂಲಕ, ಜನರ ಸಮಸ್ಯೆಗೆ ಸ್ಪಂದಿಸುವುದರ ಮೂಲಕ ಪಕ್ಷವನ್ನು ಬಲಿಷ್ಠಗೊಳಿಸುವುದು ಮಾತ್ರ ಅಲ್ಲ, ತನ್ನ ವ್ಯಕ್ತಿತ್ವ ವಿಕಸನವನ್ನು ಕೂಡ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಮಮತಾ ಗಟ್ಟಿಯವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಅವರ ರಾಜಕೀಯ ಜೀವನ ಉತ್ತುಂಗಕ್ಕೇರಲಿ ಅಂತಕ್ಕಂಥ ಶುಭಾಶಯದ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ.
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೇರು ನಿಗಮ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಮಮತಾ DS ಗಟ್ಟಿಯವರನ್ನು ನಾವು ಮಹಿಳೆಯರೆಲ್ಲರೂ ಸೇರಿ ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅವರು ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತೆಯಾಗಿ ಜಿಲ್ಲಾ ಪಂಚಾಯತ್ನ 3 ಬಾರಿ ಸದಸ್ಯರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದಂಥ ಮಮತಾ ಗಟ್ಟಿಯವರ ಇವತ್ತು ಪ್ರದೇಶ್ ಕಾಂಗ್ರೆಸ್ಸಿನ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಮಹಿಳೆಯರು ಇವತ್ತು ಮುಂದೆ ಬರಬೇಕು, ಮಹಿಳೆಯರನ್ನು ಇವತ್ತು ಸಂಘಟಿತರಾಗಿ ಮಾಡಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆಯಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ಶುಭವನ್ನು ಕೋರುತ್ತಾ ಗೇರು ನಿಗಮ ಅಧ್ಯಕ್ಷರಾಗಿ ಅವರ ರಾಜಕೀಯ ಜೀವನ ಉನ್ನತ ಶಿಖರವನ್ನು ಏರಲಿ, ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಸುಸಂದರ್ಭದಲ್ಲಿ ಕರ್ನಾಟಕ ಘನ ಸರ್ಕಾರದ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿ ಆಯ್ಕೆಯಾದಂತಹ ಶ್ರೀಮತಿ ಮಮತಾ ಗಟ್ಟಿ ಅವರಿಗೆ ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೆ ಎಲ್ಲರ ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಮಹಿಳೆಯರಿಗೆ ಸಂದ ಗೌರವ ಇದೊಂದು. ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಅಧ್ಯಕ್ಷೆಯಾಗಿ ಅತ್ಯಂತ ಸಮರ್ಪಕವಾಗಿ ತಮ್ಮ ಹುದ್ದೆಯನ್ನು ನಿರ್ವಹಿಸಿದ್ದಾರೆ. ಹಾಗೆಯೇ ಜಿಲ್ಲಾ ಪಂಚಾಯತ್ನಲ್ಲಿ ಕೂಡ ಅವರು ಉಪಾಧ್ಯಕ್ಷೆಯಾಗಿ ಅಧ್ಯಕ್ಷೆಯಾಗಿ ತಮ್ಮ ಜವಾಬ್ದಾರಿಯನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ. ನಮಗೆಲ್ಲ ತುಂಬ ಸಂತೋಷದ ವಿಷಯ. ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಒಂದು ಮಹಿಳಾ ಸದಸ್ಯೆಯಾಗಿ ಅವರೊಂದು ಅಲಂಕರಿಸಿದ್ದು ಹೆಮ್ಮೆಯ ವಿಷಯ. ಈ ನಿಟ್ಟಿನಲ್ಲಿ ಅವರು ನಮಗೆ ಒಂದು ಸ್ಫೂರ್ತಿ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ಮಹಿಳೆಯರನ್ನು ಒಗ್ಗೂಡಿಸಿ ನಮಗೆ ಮುಂದೆ ಹೋಗಲು ಇನ್ನಷ್ಟು ಇದೊಂದು ಪ್ರೇರಣೆ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ, ಇನ್ನಷ್ಟು ಅವರ ಯಶಸ್ಸಿನ ಉತ್ತುಂಗಕ್ಕೆ ಶಿಖರರೇ ಏರಲಿ ಎನ್ನುತ್ತಾ ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ಘನ ಸರ್ಕಾರದ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿ ಇಂದು ಅಧಿಕಾರವನ್ನು ಸ್ವೀಕರಿಸಿದ ಶ್ರೀಮತಿ ಮಮತಾ ಗಟ್ಟಿಯವರಿಗೆ ನಮ್ಮೆಲ್ಲರ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ 1999ರಲ್ಲಿ ಅವರು ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದರು. ತದನಂತರ ಅವರು ಪಾಣೆಮಂಗಳೂರಿನ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ, ಮುಂದಕ್ಕೆ ತಾಲೂಕು ಪಂಚಾಯತ್ನ ಉಪಾಧ್ಯಕ್ಷೆಯಾಗಿ, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವಿವಿಧ ಹುದ್ದೆಗಳನ್ನು ನಿರ್ವಹಿಸುತ್ತಾ KPMC ಇರ್ಬೋದು ಅಥವಾ KPCC, ಈಗ ಸದ್ಯಕ್ಕೆ ಅವರು KPCC ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ತದನಂತರದಲ್ಲಿ ಈಗ ಅವರು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿದ್ದಾರೆ. ಹೀಗೆ ನಮ್ಮ ಕಾಂಗ್ರೆಸ್ ಪಕ್ಷವು ಹಂತವಾಗಿ ಎಲ್ಲ ಕಾರ್ಯಕರ್ತರಿಗೆ, ಪ್ರಾಮಾಣಿಕವಾಗಿ ದುಡಿಯುತ್ತಿರುವ ಕಾರ್ಯಕರ್ತರಿಗೆ ಒಂದು ನಿರ್ದಿಷ್ಟ ಒಂದು ಸ್ಥಾನಮಾನವನ್ನು ಕೊಡ್ತಾರೆ ಎನ್ನುವುದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಆದ ಕಾರಣ ಈ ಒಂದು ಹುದ್ದೆಯನ್ನು ಅವರು ತಮ್ಮ ಒಂದು ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ಇದನ್ನು ಅವರು ಒಳ್ಳೆಯ ಇನ್ನೂ ಅವರ ರಾಜಕೀಯ ಜೀವನದಲ್ಲಿ ಅವರು ಉನ್ನತ ಹುದ್ದೆಗೆ ಇರಲಿ ಅಂತ ಹೇಳ್ತಾ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಹೆಣ್ಮಗಳು, ಕೈರಂಗಳದ ಹೆಮ್ಮೆಯ ಮಹಿಳೆ, ನನ್ನ ಒಂದೇ ವಾರ್ಡಿನ ಮತದಾರರು ಆಗಿರತಕ್ಕಂಥ ಗೌರವಾನ್ವಿತ ಮಮತಾ DS ಗಟ್ಟಿಯವರು ಇಂದು ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿರುವುದು ನಮಗೆಲ್ಲರಿಗೂ ಸಂತಸವನ್ನು ಉಂಟು ಮಾಡಿದೆ. ತನ್ನ ತಂದೆ ದಿವಂಗತ ಸಂಜೀವ ಗಟ್ಟಿಯವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಮುಂಚೂಣಿಯಲ್ಲಿ ನಿಂತು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮತನ ಅಂತಕ್ಕಂಥದ್ದು ಬೇಕು. ನನ್ನ ಊರು, ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ಪಕ್ಷ, ನನ್ನ ದೇಶ ಅಂತಕ್ಕಂಥ ಆ ಮನೋಭಾವ ಅವರಲ್ಲಿ ಇದ್ದುದರಿಂದ ಪಕ್ಷ ಇವತ್ತು ಅವರನ್ನು ಗುರುತಿಸಿದೆ ಅಂತಕ್ಕಂಥ ಒಂದು ಸತ್ಯ ನನಗೆ ಅಂದಾಜಾಗಿದೆ. ಏನೇ ಇರಲಿ, ಒಬ್ಬ ಮಹಿಳೆಯಾಗಿ ಬಡವರ ಬಗ್ಗೆ ಅಪಾರ ಕಾಳಜಿ ಇರ್ತಕ್ಕಂಥ ಸದ್ಗುಣಿಯಾಗಿ ಇವತ್ತವರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರದ ರಾಜಕೀಯ ಭವಿಷ್ಯ ಅವರಿಗೆ ಬರಲಿ ಅಂತಕ್ಕಂಥ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ಎಲ್ಲರ ಪರವಾಗಿ ನಾವು ಅವರಿಗೆ, ಕೈರಂಗಳದ ನಾಡಿನ ಜನತೆಯ ಪರವಾಗಿ ಅವರಿಗೆ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇವೆ. ಮಮತಾ ಗಟ್ಟಿಯವರು ಗೇರು ನಿಗಮದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಮಮತಾ ಗಟ್ಟಿಯವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗಿ, ಜಿಲ್ಲಾ ಕಾಂಗ್ರೆಸ್ನ ಮಹಿಳಾ ವಿಭಾಗದ ಅಧ್ಯಕ್ಷೆಯಾಗಿ, ಪ್ರಸ್ತುತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳ ಜನಮೆಚ್ಚಿದ ಕೆಲಸವನ್ನು ಮಾಡಿದ ಒಬ್ಬ ಧೀಮಂತ ನಾಯಕ. ಪಕ್ಷಕ್ಕೆ ಮತ್ತು ಸಾರ್ವಜನಿಕರಿಗೆ ನೀಡಿದ ಸೇವೆಯನ್ನು ಗುರುತಿಸಿ ಅವರನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ರವರು ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರ್ರವರ ಶಿಫಾರಸಿನೊಂದಿಗೆ ಈ ನೇಮಕವನ್ನು ಮಾಡಲಾಗಿದೆ. ಸ್ಪೀಕರ್ರಾದ UT ಖಾದರ್ ಅವರ ಸಲಹೆಯಂತೆ ಈ ನೇಮಕವನ್ನು ಮಾಡಲಾಗಿದೆ. ಅವರು ಮುಂದಿನ ಸೇವೆ ಪಕ್ಷಕ್ಕೆ ಮತ್ತು ಜನಸಾಮಾನ್ಯರಿಗೆ ದೊರಕಲಿ, ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದೇವರು ದಯಪಾಲಿಸಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಅವರಿಗೆ ಶುಭವನ್ನು ಕೋರ್ತೇನೆ. ನಮಸ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಕ್ಯಾಶ್ಯೂ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರಾಗಿ, ನಿಗಮದ ಅಧ್ಯಕ್ಷರಾಗಿ ನಮ್ಮ ಮಮತಾ ಗಟ್ಟಿಯವರನ್ನು ಆಯ್ಕೆ ಮಾಡಿದ್ದಾರೆ. ಅವರ ಇವತ್ತಿನ ಪದಗ್ರಹಣ ಏನು ಇಲ್ಲಿ ಇವತ್ತು ನಡೆದಿದೆ. ಬಹಳ ಉತ್ತಮ ರೀತಿಯಲ್ಲಿ ವಿದ್ಯಾವಂತರು ಮತ್ತು ಬಲಿಷ್ಠವಾಗಿ ಆರ್ಗನೈಸಿಂಗ್ ಕೆಪಾಸಿಟಿ ಇರುವಂತಹ ನಮ್ಮ ಮಮತಾ ಗಟ್ಟಿಯವರು, ಸಂಜೀವ ಗಟ್ಟಿಯವರ ಮಗಳಾದ ಮಮತಾ ಗಟ್ಟಿಯವರು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದವರು. ಅವರಿಗೆ ಈ ನಿಗಮ ಸಿಕ್ಕಿದ್ದು ನಮಗೆಲ್ಲರಿಗೆ ಸಂತಸದ ವಿಷಯ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರ ಒಂದು ನಾಯಕತ್ವದಲ್ಲಿ ಈ ನಿಗಮ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಇನ್ನಷ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರಿಗೂ ಕೂಡ ಅದರ ಒಂದು ಪ್ರಯೋಜನ ಸಿಗುವಂತಾಗಲಿ, ಇದು ಬಲಿಷ್ಠವಾಗಲಿ, ಈ ನಿಗಮ ಬೆಳೆಯಲಿ ಅಂತ ನಾವು ಶುಭ ಹಾರೈಸ್ತೇವೆ.
ಸನ್ಮಾನ್ಯ ಮಮತಾ DS ಗಟ್ಟಿಯವರು ಇವತ್ತು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು ಸಂತೋಷ ತಂದಿದೆ. ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಒಬ್ಬರು ನಾಯಕರಾಗಿ ಹಂತ ಹಂತವಾಗಿ ರಾಜ್ಯ ಮಟ್ಟದ KPCC ಪ್ರಧಾನ ಕಾರ್ಯದರ್ಶಿಯಾಗಿ ಇದೀಗ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿ ನೇಮಕಗೊಂಡಿರುವಂಥದ್ದು ನಮಗೆಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ವಿಶೇಷವಾಗಿ ಮುಡಿಪು ಬ್ಲಾಕಿಗೆ ಬಹಳಷ್ಟು ಹರ್ಷವನ್ನು ತಂದಿದೆ. ಅವರ ಕಾಲಾವಧಿಯಲ್ಲಿ ಈ ಒಂದು ನಿಗಮವನ್ನು ಲಾಭದತ್ತ ಕೊಂಡೊಯ್ದು ಜನಪರ ಕೆಲಸ ಮಾಡುವಲ್ಲಿ ಯಶಸ್ವಿಯಾಗಲಿ ಅನ್ನತಕ್ಕಂಥದ್ದನ್ನು ಪ್ರೀತಿಪೂರ್ವಕ ಅವರಿಗೆ ಹಾರೈಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀಮತಿ ಮಮತಾ DS ಗಟ್ಟಿಯವರನ್ನು ಗೇರು ಅಭಿವೃದ್ಧಿ ನಿಗಮದ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂಥ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ನಲಿಂಗಾನ ತಾಲೂಕು ಪಂಚಾಯತ್ಗೆ ಮೊದಲನೇದಾಗಿ ತಾಲೂಕು ಪಂಚಾಯತ್ಗೆ ಸದಸ್ಯರಾಗಿ, ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರ 2 ಬಾರಿ ಸದಸ್ಯರಾಗಿ ನಮಗೆ ಬಹಳಷ್ಟು ಅನುದಾನವನ್ನು ನಲಿಂಗಾನ ಗ್ರಾಮಕ್ಕೆ ಬಹಳಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ನಮ್ಮ ನಾಯಕಿಯು, ನಮ್ಮ ಪಕ್ಷದ ಕಾರ್ಯಕರ್ತೆಯು ನಾಯಕಿಯೂ ಆದಂಥ ಮಮತಾ DS ಗಟ್ಟಿಯವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಅವರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನನ್ನ ಈ ಮಾತನ್ನು ವಿರಾಮಿಸುತ್ತೇನೆ. ತಾಲೂಕು ಪಂಚಾಯತ್ನ ಉಪಾಧ್ಯಕ್ಷರಾಗಿ, ಅದೇ ರೀತಿ ಜಿಲ್ಲಾ ಪಂಚಾಯತ್ಗೆ 3 ಬಾರಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಹಲವು ಹುದ್ದೆಗಳನ್ನು ಅಲಂಕರಿಸಿಕೊಂಡಂಥ ನಮ್ಮ ಸ್ನೇಹಿತೆ, ಅದೇ ರೀತಿ ನಮ್ಮ ಎಲ್ಲರ ಅಕ್ಕ ಆಗಿರತಕ್ಕಂಥ ನಮ್ಮ ಮಮತಾ S ಗಟ್ಟಿಯವರು ಇವತ್ತು ಗೇರು ನಿಗಮದ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಇದು ಇಡೀ ನಮ್ಮ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿಗೆ ತನ್ನಂಥ ಒಂದು ಜಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲ ಆಗಲಿ, ಅವರಿಗೆ ಸಿಕ್ಕಿದಂಥ ಈ ಒಂದು ನಿಗಮದ ಅಭಿವೃದ್ಧಿ ಇನ್ನಷ್ಟು ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ದಿನೇಶ್ ಮೂಳೂರು ಮುಡಿ ಬ್ಲಾಕ್ ಕಾಂಗ್ರೆಸ್ ವರಿಷ್ಠ ಘಟಕದ ಅಧ್ಯಕ್ಷರು. ಇವತ್ತು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಮಮತಾ DS ಗಟ್ಟಿಯವರನ್ನು ಪ್ರಪ್ರಥಮವಾಗಿ ಇವರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಮುಡಿಪು ಭಾಗದಲ್ಲಿ ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಕ್ಷೇತ್ರದಲ್ಲಿ ಇವತ್ತು ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿಯೂ ಇವತ್ತು ನಮ್ಮ ಭಾಗದಲ್ಲಿ ಅಭಿವೃದ್ಧಿಯನ್ನು ಮಾಡಿರುವಂತಹ ಹಾಗೂ ಪ್ರದೇಶ ಕಾಂಗ್ರೆಸ್ ಇದರ ಪ್ರಧಾನ ಕಾರ್ಯದರ್ಶಿ ಆಗಿ ಆಯ್ಕೆಯಾಗಿದ್ದು, ಇವತ್ತು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವಂಥ ನಮ್ಮ ನೆಚ್ಚಿನ ನಾಯಕರಾಗಿರುವಂಥ ಮಾನ್ಯ ಸಿದ್ದರಾಮಯ್ಯ ಇವರಿಗೂ ಹಾಗೂ ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಇವರಿಗೂ ವಿಶೇಷವಾದ ಧನ್ಯವಾದಗಳನ್ನು ನಾವು ಇವತ್ತು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದಂತೆ ಇವತ್ತು ನಮ್ಮ ಮಹಿಳಾ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಮೂಲಕ ಇವತ್ತು ಮಹಿಳಾ ಸಮುದಾಯದಿಂದ ಒಬ್ಬರು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನು ಆಯ್ಕೆ ಮಾಡಿರುವುದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಪೂರ್ಣವಿರಾಮ.
ವಿಧಾನಸಭಾ ಕ್ಷೇತ್ರದ ಬಹಳ ಒಂದು ಪ್ರಸಿದ್ಧಿ ಪಡೆದ ನಮ್ಮ ಮಹಿಳಾ ನಾಯಕಿ ಶ್ರೀ DS ಮಮತಾ ಗಟ್ಟಿಯವರಿಗೆ ಇವತ್ತು ಗೇರುಬೀಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಇವತ್ತು ಅವರ ಕಚೇರಿ ಉದ್ಘಾಟನೆಯ ಈ ಶುಭ ಸಂದರ್ಭದಲ್ಲಿ ಅವರಿಗೆ ನಾವು ನಮ್ಮ ಉಳ್ಳಾಳ ಬ್ಲಾಕಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರಿಗೆ ಏನು ಹುದ್ದೆಯನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಆ ನಿಗಮದಲ್ಲಿ ಯಾವುದೆಲ್ಲ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಅವರಿಗೆ ನಮ್ಮ ಗ್ರಾಮದ ದೇವರಾದ ಸೋಮನಾಥ ದೇವರು ಹಾಗೆ ನಮ್ಮ ತಾಯಿಯಾದ ಭಗವತಿ ಮಾತೆಯು ಅವರನ್ನು ಪೂರ್ಣ ಆಶೀರ್ವದಿಸಲಿ, ಅವರಿಗೆ ಆರೋಗ್ಯ ಶಕ್ತಿ ಎಲ್ಲ ಕೊಡಲಿ ಅಂತ ಹೇಳಿಕೊಂಡು ಇದಕ್ಕೆ ಅವರಿಗೆ ಕಾರಣಕರ್ತರಾದ ಅವರ ನಮ್ಮ ವಿಧಾನಸಭೆಯ ಅಧ್ಯಕ್ಷರಾದ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ UT ಖಾದರ್ ಸರನ್ನು ಕೂಡ ಅಭಿನಂದಿಸುತ್ತಾ ಒಂದು ಸಾಮಾನ್ಯ ವರ್ಗದಿಂದ ಬಂದಂಥ ಹಿಂದುಳಿದ ವರ್ಗದ ಮಹಿಳೆಯರನ್ನು ಗುರುತಿಸಿ ಇವತ್ತು ಅವರು ಕಾರ್ಯಕರ್ತನ ಒಂದು ದುಡಿಮೆಗೆ ಕೊಟ್ಟಂಥ ಒಂದು ಆ ಶ್ರಮಕ್ಕೆ ಕೊಟ್ಟಂಥ ಒಂದು ಅವಕಾಶ, ಅದು ನಿಜವಾಗಿಯೂ ನಾವು ನಮ್ಮ ಶಾಸಕರನ್ನು ಅಭಿನಂದಿಸಬೇಕಾಗ್ತದೆ. ಅದೇ ರೀತಿ ನಮ್ಮ ಅವರು ಗಟ್ಟಿ ಸಮಾಜದ ಒಂದು ಮಹಿಳಾ ನಾಯಕಿಯಾಗಿದ್ದಾರೆ. ನಮ್ಮ ಶಾಸಕರು ಇದಕ್ಕಿಂತ ಮುಂಚೆ ನಮ್ಮ ಸೋಮನಾಥ ದೇವಸ್ಥಾನಕ್ಕೆ ಗಟ್ಟಿ ಸಮಾಜದ ಅಧ್ಯಕ್ಷನ್ನು ಕೊಡುವಲ್ಲಿಯೂ ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಾಗೆ ಹಿಂದುಳಿದ ವರ್ಗವು ಎಲ್ಲ ಮುಸ್ಲಿಮ್ಗೂ ಕ್ರಿಶ್ಚಿಯನಿಗೂ ಎಲ್ಲ ಅಂಚೆಯಾಗಿ ಎಲ್ಲ ಕಡೆ ಅವರು ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ, ಇನ್ನೂ ಕೊಡಲಿಕ್ಕಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಉಳ್ಳಾಳ ಭಾಗಕ್ಕೆ ಬಹಳ ಒಂದು ಯಶಸ್ವಿ ಕಾರ್ಯಕರ್ತರನ್ನು ಗುರುತಿಸಿ ಅವರಿಗೆ ನಿಜವಾಗಿಯೂ ಅವರು ಪಟ್ಟಂಥ ಪರಿಶ್ರಮಕ್ಕೆ ನಿಜವಾಗಿಯೂ ಅವರಿಗೆ ಅವಕಾಶ ಲಭಿಸುವಂಥ ನಿಟ್ಟಿನಲ್ಲಿ ನಮ್ಮ ಶಾಸಕರು ನಿಜವಾಗಿಯೂ ಪ್ರಯತ್ನ ಪಡ್ತಾ ಇದ್ದಾರೆ, ಇನ್ನೂ ಕೆಲವರನ್ನು ಮಾಡಲಿಕ್ಕಿದ್ದಾರೆ. ನಿಜವಾಗಿಯೂ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಅವಕಾಶಕ್ಕಾಗಿ ವಂದಿಸ್ತೇನೆ. ಖುಷಿ ಅಣ್ಣ ಮಸ್ತ್
ಎಂಕುಲು ಬಂಗದ ಫ್ಯಾಮಿಲಿ ಇತ್ತು ನಕಲು ಮಸ್ತ್ ಈತ್ ಮಾತ ಮಿತ್ತು ದೇವರು ಇಂಚ ಈ ಸ್ಟೇಜ್ಗಳೇನು ಕಣವೇರು ನಿಂಗೆ ನಿಂತಿದ್ದಿಜ್ಜ ಅಪ್ಪಗೆ ಭಾರಿ ಆಸೆ ರಾಜಕೀಯಡು ಅಂಚ ಅರ್ನ ಆಸೆಗೆ ದೇವರ ಕೊರಿನ ಒಂಜಿ ಪ್ರಸಾದ ಅಂದ್ ನೆನೆ ತೊಂದೇನೆ ಅಂಚ ದೇವರ ಆರೋಗ್ಯ ನೆಮ್ಮದಿ ಕೊರ್ದು ಅಲ್ಲ ಸೇವೆಯನ್ನು ಸರಿಯಾದ ಮಲ್ತೊಂದು ಪಾಡು ಅಂತ ಹಾರೈಕೆ ಮಮತಕ್ಕಾಗಿ ಫ್ಯಾಮಿಲಿದೊಟ್ಟಿಗೆ ನಿಭಾಯಿಸಿದ ಶಕ್ತಿ ಕೊಡ್ತಾನೆ ಹಸ್ಬೆಂಡ್ ಅದ್ರ ಬಗ್ಗೆ ಎರಡು ಪಾತ್ರ ಮಮತನ ಹಸ್ಬೆಂಡ್ ಮಸ್ತ್ ಎಡ್ಡೆ ಸದಾಶಿವ ಗಟ್ಟಿ ಆಯೊಂದು ಹಳ್ಳಿದ ಫ್ಯಾಮಿಲಿದ ಬತ್ತಿನ ಆಯಿಲ ಭಾರಿ ಎಡ್ಡೆ ಜನ ಫುಲ್ಲು ಸಪೋರ್ಟ್ ಮಲ್ತಿನಟ್ಟು ಈ ಸ್ಥಿತಿಗೆ ಬರೆಯರಾಂಡ್ ನಾನೆಲ್ಲ ದೇವೇರ್ ಕೊರ್ನ ಅವಕಾಶ ಇತ್ತುಂಡ ಅಲ್ಲಿ ಮಸ್ತ್ ಮಿತ್ತು ಮಿತ್ತು ಪೋದು ಎಂಕ್ಲ ಬೇಡಿಕೆ ಒಂಜಿ ಎಂಕ್ಲ ಪ್ರಾರ್ಥನೆ ಒಂಜಿ ಅಲ್ಲಿಗೆ ದಾನ ಮಂಡ ದೇವರ ಆರೋಗ್ಯ ಕೊರಡು ಬೊಕ ನೆಮ್ಮದಿ ಆತ ಮಾತ್ರ ಬೇಡು ಎಂಕ್ಲು ಫ್ಯಾಮಿಲಿ ಆದ ಯಾನಲ್ಲ ಸಹೋದರಿ ಆದ ಆತ ಮಾತ್ರ ಬೇಡು ಜೋಕುಲು ಭಾರಿ ಎಡ್ಡೆ ಮಸ್ತ್ ಎಡ್ಡೆ ಜೋಕುಲು ದೇವರಿಗೆ ಸಮಾನತೆ ಜೋಕುಲು ಮಾತಾಯಪ್ಪಲ ಎಡ್ಡೆ ಅಯ್ಯ ಒರಿ ಕೆಲಸಡುಲ್ಲೆ ಬ್ಯಾಂಗ್ಳೂರು ಪ್ರಜ್ವಲ್ ಶ್ಯಾಮ್ ಜಾನ್ ಕ್ರೇನ್ ಐಟುಲ್ಲೆ ಬೊಕ್ಕ ಮಗಲ್ ಬಿಕಾಮ್ ಆಡಲ್ನ ನನ್ನ MBA ಮನ್ಪುನ ಪ್ಲ್ಯಾನ್ ಉಳ್ಳಲ್ ಎಡ್ಡೆ ಜೋಕುಲು ಮಗಲಂತೂ ಮಸ್ತ್ ಎಡ್ಡೆ ಪಾಲೆ ಭಾಳಷ್ಟು ಖುಷಿಯ ದಿನ. ಯಾಕಂತ ಹೇಳಿದರೆ ನನ್ನ ಬ್ಲಾಕಿಂದ ಸರ್ಕಾರ ಬಂದು ಸರ್ಕಾರದ ಒಬ್ಬ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನನ್ನ ಇಡೀ ಬ್ಲಾಕಿಗೆ ಅತೀವ ಸಂತಸವನ್ನು ತಂದಿದೆ. ಪ್ರಥಮತವಾಗಿ ನನ್ನ ಇಡೀ ಬ್ಲಾಕಿಗೆ ಖುಷಿ ಯಾರು ಆಗಿದ್ದಾರೆ ಅಂತ ಹೇಳಿದರೆ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, 1 ಬಾರಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ನಮ್ಮ ಬ್ಲಾಕಿಗೆ ಸಂಬಂಧಪಟ್ಟಂಥ ಒಬ್ಬ ನನ್ನ ತೀರ್ಥರೂಪರಿಗೆ ಸಮಾನರಾದಂಥ ಸಂಜು ಗಟ್ಟಿಯವರ ಪುತ್ರಿ ಮಮತಾ DS ಗಟ್ಟಿಯವರು ಇವತ್ತು ಗೇರು ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ನನ್ನ ಬ್ಲಾಕಿಗೆ ಮತ್ತು ನನ್ನ ಶಾಸಕರಾದಂಥ ಸನ್ಮಾನ್ಯ ಈ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು, ನಮ್ಮ ಆತ್ಮೀಯ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ರಿಗೆ ಇದೆಲ್ಲ ಇದರ ಎಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಸಭಾಧ್ಯಕ್ಷರಾದಂಥ UT ಖಾದರ್ಗೆ ಸಲ್ತದೆ. ಇವತ್ತು ಗೇರು ನಿಗಮದಲ್ಲಿ ನಾನು ಈಗಾಗಲೇ ನಮ್ಮ ಅಧ್ಯಕ್ಷರ ಹತ್ರ ಹೇಳಿದ್ದೇನೆ, ಗೇರು ನಿಗಮದ ಅಧ್ಯಕ್ಷರಾಗಿ ಭಾಳಷ್ಟು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತಾವು ತಮ್ಮ ಅವಧಿಯಲ್ಲಿ ಏನಾದರೂ ಈ ಕ್ಷೇತ್ರಕ್ಕೆ ಮತ್ತು ಈ ರಾಜ್ಯದ ಜನತೆಗೆ, ಈ ಭಾಗಕ್ಕೆ ಯಾವುದೆಲ್ಲ ನಿಮ್ಮ ಇತಿಮಿತಿಯಲ್ಲಿ ಬರುವಂಥ ಗೇರು ನಿಗಮದ ಈ ಕಾರ್ಯಭಾರ ಎಲ್ಲಿ ಬರುತ್ತೆ ಅಲ್ಲಿ ತಾವು ತಮ್ಮಿಂದ ಆದಂಥ ಒಂದು ಹೊಸ ಪ್ರಕ್ರಿಯೆಯನ್ನು ತಂದು ನೀವು ಒಬ್ಬ ಹೊಸ ಗೇರು ನಿಗಮದ ಅಧ್ಯಕ್ಷರಾಗಬೇಕು. ನೀವು ಈ ಗೇರು ನಿಗಮದ ಕ್ಷೇತ್ರದಲ್ಲಿ, ಈ ನಿಗಮದಲ್ಲಿ ತಮ್ಮ ಒಂದು ಹೊಸ ಛಾಪನ್ನು ಮೂಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಆಶೀರ್ವಾದ ಅವರಿಗೆ ಆಶಿಸ್ತೇನೆ. ಅದರ ಒಟ್ಟಿಗೆ ಅವರ ಭವಿಷ್ಯ ಉಜ್ವಲವಾಗಲಿ, ಮುಂದಿನ ದಿನ ಅವರಿಗೆ ಇದಕ್ಕಿಂತ ಒಳ್ಳೆಯ ಅವಕಾಶ ಸಿಗಲಿ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಒಬ್ಬ ಕಾರ್ಯಕರ್ತರಾಗಿ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಒಬ್ಬ ಕರ್ನಾಟಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬ ಮಾದರಿ ಮಹಿಳೆಯಾಗಿ ಇಷ್ಟರವರೆಗೆ ಈ ರಾಜಕೀಯ ಜೀವನದಲ್ಲಿ ಕಾರ್ಯಭಾರವನ್ನು ಮಾಡಿದ್ದಾರೆ. ಅವರ ಮುಂದಿನ ರಾಜಕೀಯ ಜೀವನ ಮತ್ತು ಅವರ ಈ ನಿಗಮದ ಅವಧಿಯಲ್ಲಿ ಅವರಿಗೆ ದೇವರು ಮತ್ತು ನಾವು ನೀವು ನಮ್ಮಂತೆಲ್ಲ ದೇವರು ಅವರಿಗೆ ಆಶೀರ್ವಾದವನ್ನು ಮಾಡಲಿ.
ಒಟ್ಟಿನಲ್ಲಿ ಅವರ ಇಂದಿನಿಂದ ಅವರ ಅಭಿವೃದ್ಧಿ ಮತ್ತು ಅವರ ಭವಿಷ್ಯ ಉಜ್ವಲ ಆಗಲಿ ಅಂತ ನಾನು ಭಾವಿಸ್ತೇನೆ, ಅವರಿಗೆ ಭಾವಿಸ್ತೇನೆ ಮತ್ತು ಹಾರೈಸ್ತೇನೆ. ಪ್ರಶಾಂತನ ಯಾವುದೋ ಒಂದು ಪ್ರಾಧಿಕಾರದ ಅಧ್ಯಕ್ಷರಾಗ್ತಾರೆ ಅಂತ ಗುಸುಗುಸಿದೆ, ಏನಾದರೂ ಮಾಹಿತಿ ಇದೆಯಾ? ನೋಡಿ, ನಾನು ಆ ಜಾಯಮಾನದ ವ್ಯಕ್ತಿ ಅಲ್ಲ. ನಾನು ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ಸಿನ ಕಾರ್ಯಕರ್ತ, ಪ್ರಾಮಾಣಿಕ ಕಾರ್ಯಕರ್ತ. ನಾನು ಯಾವತ್ತೂ ನನ್ನ ಶಾಸಕರ ಹತ್ರ ಇಷ್ಟರವರೆಗೆ ಕೇಳಲಿಲ್ಲ. ನನ್ನ ಶಾಸಕರಿಗೆ ನನ್ನ ಮೇಲೆ ಅಭಿಮಾನ ಇದ್ದಲ್ಲಿ ನನಗೆ ಮುಂದೊಂದು ದಿನ ಅವಕಾಶವನ್ನು ಕೊಡ್ಬೋದು. ಇದರ ಬಗ್ಗೆ ಗುಸುಗುಸು ಅದರ ಬೇರೆ ಯಾವುದೇ ಚರ್ಚೆ ನನ್ನ ಗಮನಕ್ಕೆ ಬರಲಿಲ್ಲ. ನಾನು ಆ ಬಗ್ಗೆ ಅದನ್ನು ತಿರಸ್ಕಾರ ಮಾಡುವವನಲ್ಲ, ಪುರಸ್ಕಾರ ಮಾಡುವವನು. ನಮಗೆ ಹಣೆಯಲ್ಲಿ ಬರೆದಿರಬೇಕು ಮತ್ತು ನಮ್ಮ ಶಾಸಕರು ನಮಗೆ ಮನಸ್ಸು ಮಾಡಿದಲ್ಲಿ, ಒಂದು ವೇಳೆ ಸಿಕ್ಕಿದಲ್ಲಿ ನಾನು ಪ್ರಾಮಾಣಿಕವಾಗಿ ಸ್ವೀಕರಿಸ್ತೇನೆ. ಒಟ್ಟಿನಲ್ಲಿ ಗುಸುಗುಸುಗೆ ನಾವು ಇವತ್ತೇ ಅದಕ್ಕೆ ಚುಕ್ಕಿ ಇಡಬೇಕು. MP ವೋಟ್ ಲೋಕಸಭೆಯ ಬಗ್ಗೆ ಏನು ನಿರೀಕ್ಷೆ ಪ್ರಶಾಂತ? ನೋಡಿ, ಲೋಕಸಭೆ ಭಾಳಷ್ಟು ವರ್ಷದಿಂದ ನಮ್ಮ ಕೈಯಿಂದ ಜಾರಿ ಹೋಗಿದೆ. ಸನ್ಮಾನ್ಯ ಜನಾರ್ದನ ಪೂಜಾರಿಯವರ ಅಂತಿಮ ಗೆಲುವು ಆಗಿರಬೇಕು. ತದನಂತರ ನಮಗೆ ಗೆಲುವು ಸಿಗಲಿಲ್ಲ. ಇವತ್ತು ಜನಾರ್ದನ ಪೂಜಾರಿಯವರಂಥ ಹಿರಿಯ ವ್ಯಕ್ತಿ ಮಾಡಿದಂಥ ಸಂಸದರಷ್ಟು ಮಾಡಿದಂಥ ಕೆಲಸ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟರವರೆಗೆ ಯಾರೂ ಪ್ರಾಮಾಣಿಕವಾಗಿ ಮಾಡಲಿಲ್ಲ. ಒಟ್ಟಿನಲ್ಲಿ ಬೇರೆ ಬೇರೆ ಪಕ್ಷದವರು ಇವತ್ತು ಆಡಳಿತ ಮಾಡಿದ್ದಾರೆ ಬಿಟ್ಟರೆ MP ಸಮರ್ಥ MP ಅಂತೇಳಿ ಇಷ್ಟರವರೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಿಗಲಿಲ್ಲ. ಈ ವರ್ಷದಲ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಪರವಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಮುಂದೊಂದಿನ ನಮ್ಮ ಸಂಸದರ ಆಯ್ಕೆಯಾದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಭಾಳಷ್ಟು ಪ್ರಗತಿಯನ್ನು ಹೊಂದುವಂಥ ಎಲ್ಲ ವ್ಯವಸ್ಥೆ ಆಗುತ್ತೆ. ಇಷ್ಟರವರೆಗೆ ನಾನು ಅದರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ. ಅದು ಈ ಬಾರಿ ಕಾಂಗ್ರೆಸ್ ಗೆಲ್ಲೋ ಎಲ್ಲ ಲಕ್ಷಣಗಳು ಇದೆ. ಅದು ಈಗಾಗಲೇ ನಮ್ಮ ಸರ್ಕಾರ ಮತ್ತು ನಮ್ಮ KPC ಅಧ್ಯಕ್ಷರು ಮತ್ತು AICC ಅಧ್ಯಕ್ಷರು ಸಮರ್ಥ ಅಭ್ಯರ್ಥಿಯನ್ನು ಮಾಡ್ತಾರೆ. ಯಾರು ಮಾಡಿದಲ್ಲಿ ನಾವು ಅವರಿಗೆ ಪ್ರಾಮಾಣಿಕವಾಗಿ ಬೆಂಬಲವನ್ನು ಮಾಡ್ತೇವೆ, ಗೆಲ್ಲುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ನಮ್ಮ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಂದಿಗಿಂತಲೂ ಹೆಚ್ಚು ಲೀಡನ್ನು ತಂದುಕೊಡುವಂಥ ಪ್ರಾಮಾಣಿಕ ಪ್ರಯತ್ನ 2 ಬ್ಲಾಕ್ನಲ್ಲಿ ನಾವು ಮಾಡ್ತೇವೆ. ಎಲ್ಲರ ಮನಸ್ಸು ಪ್ರೀತಿಯ ಹುಡುಗರೆಲ್ಲ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷಳಾಗಿ ಇವತ್ತು ಕಚೇರಿ ಉದ್ಘಾಟನೆಗೊಂಡಿದೆ. ದೇವರ ಆಶೀರ್ವಾದ, ನನ್ನ ತಂದೆ ತಾಯಿಯ ಆಶೀರ್ವಾದ, ನಮ್ಮ ಪಕ್ಷದ ನಾಯಕರುಗಳ ಆಶೀರ್ವಾದದಿಂದ ಈ ಅವಕಾಶ ನಮ್ಮ ಪಾಲಿಗೆ ಬಂದಿದೆ. ಇದು ನೇರವಾಗಿ ಜನಸಾಮಾನ್ಯರಿಗೆ, ಗೇರು ಇಲಾಖೆ, ಕೃಷಿಕರಿಗೆ ಒಂದು ಅತ್ಯುತ್ತಮ ರೀತಿಯಲ್ಲಿ ನಮಗೆ ಒಂದು ಸಹಕಾರವನ್ನು ಮಾಡಲಿಕ್ಕೆ ಈ ಒಂದು ಇಲಾಖೆಯಲ್ಲಿ ಪೂರ್ಣವಾಗಿ ಕೆಲಸ ಮಾಡಲಿಕ್ಕಿದೆ. ಈಗಾಗಲೇ ನಾವು ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ನಮ್ಮ ಗೇರು ನಿಗಮ ಒಟ್ಟಾಗಿ ಸೇರಿಕೊಂಡು ನೇರವಾಗಿ ಜನರಿಗೆ ಇದೊಂದು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಇದನ್ನು ಇನ್ನಷ್ಟು ಕೂಡ ಈ ಬೆಳೆಗೆ ಉತ್ತೇಜನ ನೀಡಬೇಕು ಎನ್ನುವಂಥ ನೆಲೆಯಲ್ಲಿ ಒಂದು ಕಾನ್ಸೆಪ್ಟನ್ನು ಕೂಡ ಮುಂದಿನದಲ್ಲಿ ನಾವು ಹಾಕಿಕೊಳ್ತೇವೆ. ಮನೆಗೊಂದು ಗೇರು ಗಿಡ ಎನ್ನುವಂಥ ಒಂದು ನಿಗಮದಿಂದ ಕಾನ್ಸೆಪ್ಟನ್ನು ಹಾಕಿಕೊಂಡು ಈ ಬೆಳೆಯ ಉತ್ಪತ್ತಿ ಇನ್ನಷ್ಟು ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಆಗುವಂಥ ರೀತಿಯಲ್ಲಿ ಕೂಡ ನೋಡಿಕೊಳ್ತೇವೆ. ಹಾಗಾಗಿ ಮಂಗಳೂರಿನ ಕ್ಯಾಶು ನೆಟ್ಗೆ ಬಹಳಷ್ಟು ಇವತ್ತು ಅತ್ಯುತ್ತಮವಾದಂಥ ಬೇಡಿಕೆ ಇದೆ. ಇವತ್ತು ಇಂಪೋರ್ಟ್ ಆಗಲಿಕ್ಕೂ ಎಕ್ಸ್ಪೋರ್ಟಿಗೆ ಕೂಡ ಭಾಳಷ್ಟು ಬೇಡಿಕೆ ಇರೋದ್ರಿಂದ ನಾವು ಆದಷ್ಟು ನಮ್ಮ ಜಿಲ್ಲೆಯಿಂದ ಈ ಒಂದು ಬೆಳೆ ಅಭಿವೃದ್ಧಿಯಾಗಿ ಎಕ್ಸ್ಪೋರ್ಟ್ ಆಗುವಲ್ಲಿ ಕೂಡ ಸಹಕಾರ ಆಗಲಿ. ಸಾಧ್ಯ.
ನನಗೆ ಖಂಡಿತವಾಗಿಯೂ ಕೂಡ ಇದು ತುಂಬ ಸಂತೋಷವನ್ನು ಕೊಟ್ಟಿದೆ ಈ ನಿಗಮ. ನಾನು ಜಿಲ್ಲಾ ಪಂಚಾಯತಲ್ಲಿ ಒಂದು ಕಡೆ ಕೆಲಸ ಮಾಡಿದ್ದೇನೆ, ಆದರೂ ಕೂಡ ಜನರೊಟ್ಟಿಗೆ ಬೆರೆತು ಕೆಲಸ ಮಾಡಿದ್ದೇನೆ. ಇದು ಕೂಡ ಜನರೊಟ್ಟಿಗೆ ಕೆಲಸ ಮಾಡುವಂಥ ಒಂದು ಅವಕಾಶ. ಹಾಗಾಗಿ ಇದನ್ನು ಖಂಡಿತವಾಗಿಯೂ ಕೂಡ ಮಹಿಳೆಯಾಗಿ ನನಗೆ ನನ್ನ ಜೊತೆ ನಮ್ಮ ಜಿಲ್ಲೆಯ ಅಧಿಕಾರಿಯಾಗಿ MD ಆಗಿ ಮೇಡಮ್ ಅವರು ಕಮಲಾ ಅವರು ಕೂಡ ಸಿಕ್ಕಿಕೊಂಡು ನನಗೆ ಒಂದು ಭಾಗ್ಯ, ಅತ್ಯುತ್ತಮವಾದಂಥ ಅಧಿಕಾರಿ ಕೂಡ ನನಗೆ ಸಿಕ್ಕಿರೋದು. ಹಾಗಾಗಿ ನಾವು ಇಲಾಖೆ ಅವರೆಲ್ಲರೂ ಒಟ್ಟು ಸೇರಿಕೊಂಡು ಈ ನಮ್ಮ ಇಲಾಖೆಯನ್ನು ಅಭಿವೃದ್ಧಿಗೊಳಿಸ್ತೇವೆ. ಹಾಗೆ ಜನರಿಗೂ ಕೂಡ ನೇರವಾಗಿ ನಾವು ಇದರಲ್ಲಿ ಒಂದು ಅತ್ಯುತ್ತಮ ರೀತಿಯಲ್ಲಿ ಫಲ ಬರುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ನಾನು ನನ್ನ ತಂದೆ ನನಗೆ ರಾಜಕೀಯ ಗುರುಗಳು. 1999ರಲ್ಲಿ ನಾನು ಫಸ್ಟ್ ತಾಲೂಕ್ ಪಂಚಾಯತ್ ಮೆಂಬರ್ ಆದೆ. ತದನಂತರ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷೆ ಆದೆ, ಜಿಲ್ಲಾ ಪಂಚಾಯತ್ ಸದಸ್ಯ 3 ಬಾರಿ ಆದೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದೆ. ಪಕ್ಷದಲ್ಲಿ ಮಹಿಳಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷೆಯಾಗಿ, ಮಹಿಳಾ ಕಾಂಗ್ರೆಸ್ ಜಿಲ್ಲೆಯಲ್ಲಿ 12 ವರ್ಷ ಅಧ್ಯಕ್ಷೆಯಾಗಿ, KPCC ಕಾರ್ಯದರ್ಶಿಯಾಗಿ, KPCC ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದೇನೆ. ನನಗೆ ರಾಜಕೀಯವಾಗಿ ಬಹಳಷ್ಟು ನನಗೆ ಮುಂದೆ ಬರಲಿಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ರಮನಾಥ್ ರೈ ಅವರು ಬಹಳಷ್ಟು ನನಗೆ ಅವಕಾಶವನ್ನು ನೀಡಿದ್ದಾರೆ. ಈಗ ತದನಂತರ ನನ್ನ ಕ್ಷೇತ್ರದ ಶಾಸಕರು, ಈಗಿನ ಸ್ಪೀಕರು ಆಗಿರ್ತಕ್ಕಂಥ UT ಖಾದರ್ ಅವರು ಕೂಡ ನನ್ನ ಈ ಒಂದು ರಾಜಕೀಯ ಅಭಿವೃದ್ಧಿಗಾಗಿ ಅವರು ಕೂಡ ತುಂಬ ನನಗೆ ಅವಕಾಶ, ಪ್ರೋತ್ಸಾಹವನ್ನು ನನಗೆ ನೀಡಿದ್ದಾರೆ. ಹಾಗೆ ನನ್ನ ಈಗಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಕಾಜವರವರು, ನನ್ನ ಬ್ಲಾಕ್ ಮಟ್ಟದ ಎಲ್ಲ ನಾಯಕರುಗಳು, ಹಾಗೆ ನನ್ನ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು, ಹಾಗೆ ವೀರಪ್ಪ ಮೊಯ್ಲಿ ಅವರಿರ್ಬೋದು, ನಮ್ಮ ಜನಾರ್ದನ್ ಪೂಜಾರಿ ಅವರಿರ್ಬೋದು, ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, ಹಾಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಕುಮಾರ್ ರವರ ಸಹಕಾರ, ಮಂಜುನಾಥ್ ಭಂಡಾರಿ ಅವರ ಸಹಕಾರ, ಪುತ್ತೂರು ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈಗಳ ಸಹಕಾರ, JR ಲೋಬೋರವರ ಸಹಕಾರ, ಮಿಥುನ್ ರೈಗಳು, ಇನಾಯತ್ ಅಲಿ ಅವರು, ಹಾಗೆ ಎಲ್ಲ ನಮ್ಮ ಐವನ್ ಡಿಸೋಜರ್ ಅವರು, ಹಾಗೆ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಪ್ರಮುಖ ನಾಯಕರುಗಳ ಸಂಪೂರ್ಣ ಆಶೀರ್ವಾದವು ಕೂಡ ನನಗೆ ಅಭಯ್ ಚಂದ್ರ ಜೈನ್ರವರು ಕೂಡ ತುಂಬ ಸಹಕಾರವನ್ನು ನೀಡಿದ್ದಾರೆ. ಹಾಗಾಗಿ ಎಲ್ಲರ ಪ್ರೋತ್ಸಾಹ, ವಿಶ್ವಾಸದಿಂದ ಈ ಒಂದು ಅವಕಾಶ ನನ್ನ ಪಾಲಿಗೆ ಬರುವಂತಾಗಿದೆ ಎನ್ನುವುದನ್ನು ಕೂಡ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಮತಾ ಗಟ್ಟಿ ಅವರಿಗೆ ಶಾಸಕಿ ಆಗಬೇಕು ಅಂತ ಒಂದು ಕನಸಿತ್ತಂತೆ. ನೋಡುವ, ದೇವರ ದಯದಿಂದ ಮುಂದಿನ ದಿನಗಳಲ್ಲಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೇನೆ. ಆ ಮಟ್ಟದಲ್ಲಿ ಅವಕಾಶಗಳು ಬರುವಾಗ ಖಂಡಿತವಾಗಿ ಕೂಡ ಅದನ್ನು ಯಾವತ್ತೂ ಒಮ್ಮೆಲೆ ಯಾವುದೂ ಬರುವುದಿಲ್ಲ. ನಾವು ಹಂತ ಹಂತವಾಗಿ ನಾವು ಬೆಳಿಬೇಕಾಗಿದೆ. ದೇವರ ಆಶೀರ್ವಾದ, ನಮ್ಮ ಯೋಗ ನಮ್ಮ ಪಾಲಿಗಿದ್ದರೆ, ನಮ್ಮ ನಾಯಕರ ಆಶೀರ್ವಾದ ಇದ್ದರೆ ಖಂಡಿತವಾಗಿ ಕೂಡ ಅವಕಾಶವು ಬರ್ಬೋದು ಎನ್ನುವಂಥ ಒಂದು ನನಸಿದೆ.